ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಟೈಮ್ ಬಂದು 11:45 ಆಗಕ್ಕೆ ಬಂದತಿ. ಸ್ವಲ್ಪ ಲೇಟನ್ನು ಆಯ್ತು ಬ್ಲಾಗ್ ಶುರು ಮಾಡೋದು. ಸಂಕ್ರಾಂತಿ ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತು ಹಂಗೆ ನಾರ್ಮಲ್ ರೂಟೀನೇ ಬರ್ಬೇಕಲ್ರಿ. ದಿನ ಅರ್ಶಿನ ಕುಂಕುಮಕ್ಕೆ ಹೋಗೋದು, ಸೀರೆ ಕಿತ್ತಾಕೋದು ಬರೀ ಇದಾಗಿತ್ತು. ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ರೆಗ್ಯುಲರ್ ರೂಟೀನ್ ಬ್ಲಾಗನ್ನು ಶೇರ್ ಮಾಡ್ಕೋತೀನಿ ನೋಡ್ರಿ. ಈಗ ಆಲ್ಮೋಸ್ಟ್ ನಾನು ಯೋಗ ಕ್ಲಾಸ್ ಮತ್ತೆ ಶುರು ಮಾಡೀನಿ. ಸುಮಾರು ಒಂದು 6-7 ತಿಂಗಳೇ ಆಗಿತ್ತು ಗ್ಯಾಪ್ ಮಾಡಿ ನಾನು ಖರೆ ಹೇಳ್ಬೇಕಂತಂದ್ರೆ ಹೋಗಿದ್ದಿಲ್ಲ. ಹೀಗಾಗಿ ಮತ್ತೆ ಬ್ಲಾಗ್ ಶುರು ಮಾಡೀನಿ. ಮತ್ತೆ ಕ್ಲಾಸಿಗೆ ಹೋಗೋದು ಶುರು ಮಾಡೀನಿ. ಆ್ಯಸ್ ಇಟ್ ಈಸ್ ಒಂದು ಪ್ರತಿ ಮಂತ್ ಹೆಂಗೆ ತಿಂಗಳ ಕಿಟಿ ಪಾಟಿ ಇರ್ತೈತಲ್ರಿ, ಅಲ್ಲೇ ಹೊಂಟೀವಿ ಇವತ್ತು. ಈ ತಿಂಗಳ ಸ್ವಲ್ಪ ಜಲ್ದಿನೇ ಇಟ್ಕೊಂಡ್ರೆ, ಆ್ಯಕ್ಚುಲಿ 10ನೇ ತಾರೀಕಿನ ತನಕ ಹಿಂಗೆ ಇರತ್ತೆ. ಈ ಸತಿ ಸ್ವಲ್ಪ ಜಲ್ದಿನೇ ಇಟ್ಕೊಂಡ್ರೆ ಅವ್ರವ್ರ ಅನುಕೂಲ ಅಲ್ರಿ. ಯಾರಿಗೆ ಕಿಟ್ಟಿ ಪಾರ್ಟಿ ಕೊಡೋದಿರುತ್ತಲ್ಲ ಅವರು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಹೀಗಾಗಿ ನೋಡೋಣಂತ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಆಯಿತು ಮತ್ತು ಏನೇನಾಯಿತು ಏನು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ. ಹೇಳಂಗಿಲ್ಲ ರೀ, ಕೆಲವೊಬ್ರು ಕ್ಲಾಸ್ನಾಗ ಅದು ಏನು ಮಾಡಿರಿ ಅಂತಂದ್ರೂ ಹೇಳಂಗಿಲ್ಲ. ಸಸ್ಪೆನ್ಸ್ ಇಟ್ಟಿರ್ತಾರೆ, ನಮಗೂ ಸಸ್ಪೆನ್ಸ್ ಅನ್ಸುತ್ತೆ. ಹೋಸತ್ತೆ ಅಂತೂ ನೀವು ನೋಡಿರಿ, ನನ್ನ ವಿಡಿಯೋ ಕ್ಲಿಪ್ಸ್ ಹಾಕಿರ್ಬೇಕನ್ನ ಇಲ್ಲ ಹಾಕಿಲ್ಲ ಅನ್ಸುತ್ತೆ. ಅದನ್ನ ಆಚೆ ಸತೆ ನಮ್ಮದಿತ್ತು. ಆಮೇಲೆ ಮತ್ತು ಇಡ್ಲಿ ಚಟ್ನಿ ಇತ್ತು, ಮತ್ತು ಸ್ನ್ಯಾಕ್ಸ್ ಇತ್ತು. ಹಿಂಗೆ ಏನೇನಾದರೂ ಇರ್ತೈತಿ. ಹೋಸತ್ತೆ ಏನೋ ದಾಲ್ ಬಟ್ಟಿ ಇತ್ತನ ಕಾಣಿಸ್ತತಿ ಮೋಸ್ಟ್ಲಿ. ಐ ಥಿಂಕ್ ಹಿಂಗೆ ಏನಾರು ಮಾಡಿರ್ತಾರೆ. ಒಂದೊಂದು ತಿಂಗಳು ನಾನು ಏನು ಮಾಡ್ತೀನಿ ಆದರೆ ಶೇರ್ ಮಾಡ್ಕೊಂಡಿರ್ತೀನಿ. ಇಲ್ಲಾಂದರೆ ಎಲ್ಲ ಈಗ ವ್ಲಾಗ್ ಶುರು ಮಾಡಕತ್ತೀನಿ ಅಂತಂದು ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ನೋಡೋಣ ಇವತ್ತಿನ ಸ್ನ್ಯಾಕ್ಸು ಮತ್ತು ಏನು ಊಟಕ್ಕೆ ಏನು ಮಾಡ್ಯಾರ. ಹೋದ ತಿಂಗಳು ಆ್ಯಕ್ಚುಲಿ ದಾಲ್ ಬಾಟಿ ಅಂತೀವಲ್ರಿ ನಾವು, ಅದು ಇತ್ತು ಆ್ಯಕ್ಚುಲಿ. ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಖರೆ ಅಂದ್ರೆ ವಿಡಿಯೋ. ಅದು ಏನಾಗ್ಬಿಡ್ತು ಅಂದ್ರೆ ಕ್ಲಾಸ್ನಾಗ ನಾವು ಆ್ಯಕ್ಚುಲಿ ಹಾಲ್ನಾಗೆ ಮಾಡ್ತೀವಲ್ಲ. ಹೋದ ತಿಂಗಳು ಏನಾಗ್ಬಿಡ್ತು ಅಂದ್ರೆ ಹಾಲ್ನಾಗೆಲ್ಲ ಫುಲ್ಲ ನೀರು ಆಗಿಬಿಟ್ಟು ನೀರೇ ತೆಗಿಯೋಕ್ಕಾಗಿದ್ದಿಲ್ಲ ಅಲ್ಲಿಂದು. ಹೀಗಾಗಿ ನನ್ನ ಫ್ರೆಂಡ್ ಮನೆಯಾಗನೇ ಇಟ್ಕೊಂಡಿದ್ವಿ. ಅಲ್ಲೇನು ವಿಡಿಯೋ ಕ್ಲಿಪ್ಸ್ ನಂಗೆ ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನಾವು ಹೆಚ್ಚು ಕಮ್ಮಿ ಅಂದರೆ ಒಂದು 30-35 ಮೆಂಬರ್ ಆಗ್ತೀವಿ ರೀ. ಅದ್ರಾಗ 1-2 ಮಂದಿ ಗ್ಯಾಪ್ ಮಾಡಿದ್ರು ಅಂದರು 30 ಜನ ಕಂಪಲ್ಸರಿ ಬರ್ತಾರೆ. ಅಷ್ಟು ಲೇಡೀಸ್ಗೆ ಅಂದರೆ ಅವ್ರ ಮನ್ಯಾಗ ಭಾಳ ಇದಾಗಕತ್ಬಿಡ್ತು. ಹೀಗಾಗಿ ನಾನು ವಿಡಿಯೋ ಜಂಜಾಟಕ್ಕೆ ಬೀಳಲಿಲ್ಲ ಅಲ್ಲಿ. ಖರೆ ಹೇಳ್ಬೇಕಂದ್ರೆ ಏನು ಸ್ನ್ಯಾಕ್ಸು ಏನು ಮಾಡಿದ್ಲು ಏನು ಎತ್ತ ಅಂತ ಜಾಸ್ತಿ ಏನೋ ತೊಗೊಂಡಿದ್ದೀನಿ ಇಲ್ಲ. ನಾನು ಜಸ್ಟ್ ಹಂಗೆ ಒಂದಿಷ್ಟು ಫೋಟೋ ಅಷ್ಟೇ ತೊಗೊಂಡಿದ್ದೆ. ಅದು ನಾನು ಯಾವುದು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿನಿ. ಗೊತ್ತಿಲ್ಲ, ಬೈ ಚಾನ್ಸ್ ಯಾವುದಾದ್ರೂ ಕ್ಲಿಪ್ಸ್ ನಾನು ಅವತ್ತಿನ ಇದ್ರೊಳಗೆ ಆ್ಯಡ್ ಮಾಡಿರಬೇಕು ಅನಿಸುತ್ತೆ. ಸರಿಯಾಗಿ ನನಗೂ ನೆನಪಿಲ್ಲ ಖರೆ ಹೇಳ್ಬೇಕಂತಂದ್ರೆ. ಇವತ್ತಿನ ಬ್ಲಾಗ್ ಮಾತ್ರ ಇವತ್ತೇನು ಮೆನ್ಯೂ ಏನು ಎತ್ತ ಎಲ್ಲ ಶೇರ್ ಮಾಡ್ಕೊತೀನಿ. ಮತ್ತು ಹಾಗೆ ಇವತ್ತಿನ ದಿನ ಹೆಂಗೆ ಹೋಗ್ತತಿ ಅನ್ನೋದನ್ನು ಇಲ್ಲೇ ಈಗ ಅಂದರೆ ಸ್ವಲ್ಪ ಲೇಟಾಗಿ ಮಾಡಕತ್ತಾರೆ. ಇವು ಆ್ಯಕ್ಚುಲಿ 11:30 ಇರುತ್ತೆ. ಇವತ್ತು 12 ಗಂಟೆಗೆ ಅಂದಾರ. ನಾನು ಹೋಗ್ಬೇಕು. ಆಲ್ಮೋಸ್ಟ್ ಸಿಂಪಲಾಗಿ ರೆಡಿಯಾಗಿ ನೋಡ್ರಿ. ಯಾಕಂದರೆ ಕ್ಲಾಸಿಗೆ ಹೋಗ್ಬಂದು ಮತ್ತು ಮನೆಯಾಗಿಂದೆಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಹೋಗೋದು, ಮತ್ತು ಸಿದ್ದನ್ನ ಕರ್ಕೊಂಬರೋದು. ಬೆಳಗ್ಗೆ ಒಂದು ಸಿದ್ದನ್ನ ಬಿಟ್ಟು ಬರೋದು, ಒಂದು ಸತಿ 3-4 ಚಕ್ಕರ್ ಆಗಿಬಿಡ್ತಾವೆ. ಹೀಗಾಗಿ ನಾನು ಸಿಂಪಲಾಗಾರ ರೆಡಿಯಾಗಿನಿ. ನೋಡೋಣಂತ ಇವತ್ತಿನ ಏನೇನು ಮೆನು ಅದಾವು ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಮತ್ತು ಅಲ್ಲಿ ಹೋದ್ಮೇಲೆ ಸಣ್ಣ ಕ್ಲಿಪ್ಸ್ ಅಂತೂ ನಾನು ನಿಮ್ಮ ಜೊತೆಗೆ ಆ್ಯಡ್ ಮಾಡ್ಕೊತೀನಿ. ಡೈಲಿ ವ್ಲಾಗ್ಸ್ ಅಂತಂದು ಹೇಳಿಬಿಟ್ಟು ಅದೇನು ಸ್ಪೆಷಲಾಗಿ ವ್ಲಾಗ್ ಅಂತಂದು ಏನು ಇಲ್ಲರಿ. ನೋಡೋಣ ಇವತ್ತಿನ ಸ್ಪೆಷಲ್ ಏನೇನು ಯಾರ್ಯಾರು 4 ಜನರಿಗೆ ಕೊಡಬೇಕಿರ್ತೈತಿ ಪಾರ್ಟಿನ. 4 ಜನರು ಏನೇನು ಮಾಡ್ಕೊಂಬಂದಾರ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಒಂದು ಡಿಶ್ ಮಾಡಿದ್ರು ಇಬ್ಬರು ಹಾಕ್ಕೊಂಡು ಮಾಡ್ಕೋತಾರೆ, ಮ್ಯಾನೇಜ್ ಮಾಡಿಕೊಂಡು. ಆ ರೀತಿಯೂ ಇರ್ತೈತಿ. ನೋಡೋಣ ಇವತ್ತಿನ ಸ್ಪೆಷಲ್ ಏನೈತಿ ಡಿಶ್ ಮತ್ತು ಏನು ಎತ್ತ ಅನ್ನೋದನ್ನು ಅಲ್ಲಿ ಹೋಗ್ಮೇಲೆ ಶೇರ್ ಮಾಡ್ಕೊತೀನಿ. ಹಾಗೆ ಮತ್ತೆ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಇನ್ನು ಮಾರ್ನಿಂಗ್ ರೂಟೀನ್ ಮುಗಿತು. ಇನ್ನು ಅಡುಗೆಗೆ ಅಂತಂದ್ರೆ ನಾನು ಬದನೆಕಾಯಿ ಎಣ್ಗಾಯಿ ಮತ್ತು ಚಪಾತಿ ಮಾಡಿದ್ದೆ. ಸಿದ್ದುಗೆ ಈರುಳ್ಳಿ ಟೊಮೊಟೊ ಪಲ್ಯ ಮಾಡಿದ್ದೆ, ಮತ್ತು ಹಣ್ಣು ಅದೆಲ್ಲ ಇದ್ವಲ್ಲ ಸಿದ್ದು ಕೊಟ್ಟು ಕಳಿಸಿದೆ. ಇನ್ನು ಮಧ್ಯಾಹ್ನಕ್ಕೆ ಇಷ್ಟು ಅಡುಗೆ ಐತೆ ನೋಡ್ರಿ. ಅನ್ನ ಸಾರು ಅಂತ ಇದ್ದೇ ಇರ್ತೈತಿ. ಸಿಂಪಲ್ಲಾಗಿ ಅಡುಗೆ ಮಾಡೀನಿ. ಬೆಳಿಗ್ಗೆ ಒಂದು ಸ್ವಲ್ಪ ಉತ್ತಪ್ಪ ಹಿಟ್ಟನೇ ಇತ್ತು, ಅದನ್ನು ಮಾಡಿಕೊಂಡೆ. ಹೀಗಾಗಿ ನೋಡಿ ಇಷ್ಟು ಮಾರ್ನಿಂಗ್ ರೂಟೀನ ಮುಗಿದೈತಿ. ಇವಾಗ ಮತ್ತೆ ಲೇಟಾಗಿ ಬಿಡ್ತೈತಿ. ನನ್ನ ಸಲುವಾಗಿ ಕಾಯ್ಕೋತ ಕುತ್ಕೊಳ್ಳೋದು ಮಾಡಲ್ಲ. ಹೀಗಾಗಿ ನಡೀರಿ. ಇನ್ನು ಪ್ರತಿದಿನ ನಾವೇನೋ ಯೋಗ ಮಾಡ್ತೀವಲ್ರಿ, ಅದು ಹಾಲು ಒಂದು ಸ್ವಲ್ಪ ದೊಡ್ಡದೈತಿ. ಈ ರೀತಿ ಏನೋ ಸಣ್ಣ ಪುಟ್ಟ ಪಾರ್ಟಿ ಇದ್ದರೆ ನಾವು ಅಲ್ಲೇ ಮಾಡಿರ್ತೀವಿ ಹೆಚ್ಚಾಗಿ. ಇವತ್ತಿನ ಮೆನ್ಯೂ ಅಂದರೆ ಸ್ಪೆಷಲ್ ನೋಡಿರಿ. ಇಡ್ಲಿ ಮತ್ತು ಚಟ್ನಿ ಇತ್ತು, ಮತ್ತು ವೆಜ್ ಪ್ಯಾಟೀಸ್ ಇತ್ತು. 2 ಐಟಮನ್ನು ತೊಗೊಂಬಂದಿದ್ರು ಅವರು. ಒಂದು ಹೊರಗಿಂದನೂ ತೊಗೊಂಬಂದಿದ್ರು ವೆಜ್ ಪ್ಯಾಟೀಸು, ಒಂದು ಇಡ್ಲಿ ಮತ್ತು ಚಟ್ನಿ ಅವರ ಮನೆಯಾಗೇನೋ ಮಾಡಿದ್ರಂತೆ. ಅದು ಇತ್ತು. ಅಂದ್ರೆ ಮಧ್ಯಾಹ್ನ ಟೈಮಲ್ರಿ ಹೆಂಗೂ ಹೊಟ್ಟೆ ತುಂಬನ ಇರ್ತೈತಿ, ಲಂಚ್ ಟೈಪನ್ನ ಇರ್ತೈತಿ. ಹೀಗಾಗಿ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಫೋಟೋ ಎಲ್ಲ ತಗೊಂಡು ಮತ್ತು
ಅವತ್ತಿಂದ ನಮ್ಮದು ಮೇನ್ ಕೆಲಸ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಒಂದು ಮಂತ್ಲಿ ಒಂದು ಸತಿ ನಾವು ಭೇಟಿ ಆದ್ರೆ ಚಲೋ ಅನಿಸತ್ತಲ್ಲ. ಇದ್ರಾಗ ಕೆಲವೊಬ್ಬರು ರೆಗ್ಯುಲರಾಗಿ ಬರ್ತಾರೆ ಕ್ಲಾಸಿಗೆ, ಕೆಲವೊಬ್ಬರು ರೆಗ್ಯುಲರಾಗಿ ಬರೋಕ್ಕಾಗಂಗಿಲ್ಲ. ಹೀಗಾಗಿ ಸೊ ಎಲ್ಲರೂ ಒಂದು ಪ್ರತಿ ತಿಂಗಳು ಒಂದು ಮೀಟಪ್ ಇರಲಿ ಅಂತಂದು ನಾವು ಈ ರೀತಿ ಮಾಡ್ಕೊಂಡೀವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿ ಫುಡ್ ಅಂತ ಸೂಪರಾಗಿತ್ತು. ಇಡ್ಲಿ ಮತ್ತು ಚಟ್ನಿ, ಸಾಂಬಾರು ಇರ್ಬೇಕಿತ್ತು ರೀ ಖರೆ ಅಂದ್ರೆ. ನಮಗೆ ಹೆಂಗೆ ಸಾಂಬಾರು ತಿಂದ ರೂಢಿ ಎಲ್ಲ, ಇಡ್ಲಿ ಚಟ್ನಿ ಅಂದರೆ ಒಂದು ಸ್ವಲ್ಪ ಡ್ರೈ ಅನ್ಸಕತ್ತಿತ್ತು. ಬಟ್ ಚೆನ್ನಾಗಿತ್ತು ಇಡ್ಲಿ ಚಟ್ನಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಯಿತು. ಸೊ ಎಲ್ಲರೂ ಸೇರಿ ಮಸ್ತಾಗಿ ಎಂಜಾಯ್ ಮಾಡಿ ಫೋಟೋಶೂಟ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನಾನು ಹಂಗೆ ನಿಮ್ಗೆ ಒಂದು ಸಣ್ಣದು ವಿಡಿಯೋ ಕ್ಲಿಪ್ಸ್ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಅದಾದಮೇಲೆ ಮನೆಗೆ ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಆ್ಯಕ್ಚುಲಿ ನಾನು ಹುಣ್ಣಿಮೆ ಮಾಡಿದ್ದೆ, ಸೊ ಅದನ್ನ ಒಂದು ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಪೂಜೆನ ಫುಲ್ ಸಿದ್ದು ಹೋಗೋದ್ರಾಗನ ಮಾಡ್ಕೊಂಬಿಟ್ಟೆ. ಇದಾದಮೇಲೆ ಮತ್ತು ನಾವು ಕಡುಬು ಮಾಡ್ತೀವಿ. ಸೊ ಹೀಗಾಗಿ ಬೇಳೆನೂ ಹಾಕಿದ್ದೆ, ಮತ್ತು ಹೋಳ್ಗೆ ಸಾರು, ಬದ್ನೆಕಾಯಿ ಪಲ್ಯ, ಕೋಸಂಬರಿ ಮತ್ತು ಕಡುಬು, ಅನ್ನ ಸಾರು ಇದೆಲ್ಲ ಇರ್ತೈತಿ. ಮುಂಜಾನೆ ಎದ್ದು ಒಂದು ಸ್ವಲ್ಪ ಗಡ್ಬಡನ ಆಗಿಬಿಡ್ತು. ಯಾಕಂದ್ರೆ ಸಿದ್ದು ಸ್ಕೂಲು ಮತ್ತು ಅದು ಎಲ್ಲ ಇರೋದ್ರಿಂದ ಬೆಳಗ್ಗೆಯಿಂದ ಅವ್ರದ್ದೆಲ್ಲ ಮಾಡೋದು, ಆಮೇಲೆ ನಾನು ಮಧ್ಯಾಹ್ನ ಎಲ್ಲ ಮಾಡ್ಕೊಳ್ಳೋದು ಅಂದರೆ ಲೇಟಾಗಿಬಿಡ್ತು. ಮತ್ತು ತೋಸದ ಮಂಡಕ್ಕಿ ಮಾಡಿದೆ ತಿಂಡಿಗೆ. ಸೊ ಅದಾದಮೇಲೆ ಸ್ವಲ್ಪ ಎಲ್ಲ ಅಡುಗೆದೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಬೇಳೆ ಎಲ್ಲ ಬಸಿಟ್ಕೊಂಡು ಎಲ್ಲ ಹೂರಣ ರೆಡಿ ಮಾಡ್ಕೊಳ್ಳೋದೆಲ್ಲ ನಡೆದಿತ್ತು ನಂದು. ಸೊ ಅದಾದಮೇಲೆ ಸಂಜೆ ಮುಂದೆ ಮತ್ತು ನಮ್ಮ ಮನೆಯವ್ರದ್ದು ಒಂದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋನು ಆ್ಯಡ್ ಮಾಡಾಕತ್ತೀನಿ ನೋಡಿರಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷ ಸಿಂಪಲ್ಲಾಗೇ ಮಾಡ್ತೀವಿ, ಜಾಸ್ತಿ ಏನು ವ್ಲಾಗ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ರೀ. ಬೆಳಗ್ಗೆ ಎಲ್ಲ ಅದು ಎಲ್ಲ ಅವಸರನ ಆಗಿಬಿಡ್ತು. ಮತ್ತು ಕೆಲವೊಬ್ಬರು ಇನ್ನು ಹುಣ್ಣಿಮೆ ಮುಂದೆ ಇಟ್ಕೊಂಡು ಮಾಡ್ತಾರೆ, ಹುಣ್ಣಿಮೆ ಆದಮೇಲೆ ಮಾಡ್ತಾರೆ, ಕೆಲವೊಬ್ರು ಹುಣ್ಣಿಮೆ ದಿನ ಮಾಡ್ತಾರೆ. ಸೊ ಹಿಂಗೆ ಅವ್ರವ್ರ ಅನುಕೂಲ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಬಂದೀನಿ. ಸೊ ಭಾಳಷ್ಟು ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈ ಸತಿ ಅಷ್ಟೇ ನಾನು ಕ್ಲಿಪ್ಸ್ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಸಂಜೆ ಮುಂದೆ ಮಸ್ತಾಗಿ ನಮ್ಮ ಮನೆಯವ್ರದ್ದು ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಮನೆಯಾಗ. ಅದಾದಮೇಲೆ ಮತ್ತೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಹೋಪ್ಸು ನೀವು 2 ದಿನದ ಬ್ಲಾಗು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.